धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಂಧ್ಯಾ ದೇವಿ ಪುರುಷರಿಗೆ ಶಾಪವನ್ನ ನೀಡಿದ್ದಾರೆ ಎಂಬ ವಿಷಯ ನಿಮಗೆ ಗೊತ್ತಿದೆಯೇ? ಅವರು ನೀಡಿರುವ ಶಾಪವನ್ನ ಪುರುಷರು ಇಂದಿಗೂ ಕೂಡ ಅನುಭವಿಸುತ್ತಿದ್ದಾರೆ. ಒಂದು ದಿನ ನಾರದ ಮಹರ್ಷಿ ಶ್ರೀ ಮಹಾಶಿವನ ಬಳಿಗೆ ಬರುತ್ತಾರೆ. ಸ್ವಾಮಿ, ನಾನು ಸಂಧ್ಯಾ ದೇವಿಯ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಆಕೆ ಪುರುಷರಿಗೆ ಏಕೆ ಶಾಪವನ್ನ ನೀಡಿದಳು? ಅವರು ನೀಡಿರುವ ಶಾಪದ ಬಗ್ಗೆ ದಯವಿಟ್ಟು ವಿವರಿಸಿ ಸ್ವಾಮಿ ಎಂದು ನಾರದ ಮಹರ್ಷಿ ಕೇಳುತ್ತಾರೆ. ಕೈಲಾಸದಲ್ಲಿರುವ ಮಹಾಶಿವನು ನಾರದ ಮಹರ್ಷಿಗೆ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ನಾನು ಈಗ ನಿನಗೆ ಒಂದು ಪುಣ್ಯ ಕಥೆಯನ್ನ ಹೇಳುತ್ತಿದ್ದೇನೆ. ಯಾರು ಈ ಕಥೆಯನ್ನ ಪೂರ್ತಿಯಾಗಿ ಕೇಳುತ್ತಾರೋ ಅವರ ಪಾಪಗಳೆಲ್ಲವೂ ಕೂಡ ಪೂರ್ತಿಯಾಗಿ ದೂರವಾಗುತ್ತವೆ. ಕಥೆಯನ್ನ ಪೂರ್ತಿಯಾಗಿ ಕೇಳುವುದನ್ನು ಮಾತ್ರ ಮರೆತು ಹೋಗಬೇಡಿ. ಶ್ರೀ ಮಹಾಶಿವನು ಹೇಳಿರುವ ಕಥೆ ಏನೆಂದು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಮಹಾ ಕುಂಭಮೇಳ ನಡೆಯುವ ಪುಣ್ಯ ಸಮಯದಲ್ಲಿ ಓಂ ನಮೋ ಹರ ಹರ ಶಂಭೋ ಶಂಕರ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಒಂದು ಸಾರಿ ಬ್ರಹ್ಮದೇವನು ತಪಸ್ಸು ಮಾಡುತ್ತಾ ಧ್ಯಾನದಲ್ಲಿರುವಾಗ ಅವರಿಗೆ ಇದ್ದಕ್ಕಿದ್ದ ಹಾಗೆ ಜೀವಿಗಳನ್ನು ಸೃಷ್ಟಿಸಬೇಕೆಂಬ ಬಯಕೆಯಾಗುತ್ತದೆ. ಕೇವಲ ಅವರ ಮನಸ್ಸಿನಲ್ಲಿ ಬಯಕೆ ಹುಟ್ಟಿದ ತಕ್ಷಣ ಒಂದು ಸುಂದರವಾದ ಅದ್ಭುತವಾದ ಸೌಂದರ್ಯವನ್ನು ಹೊಂದಿರುವ ಒಬ್ಬ ಕನ್ಯೆ ಸೃಷ್ಟಿಯಾಗುತ್ತಾಳೆ. ಬ್ರಹ್ಮದೇವನ ಮನಸ್ಸಿನಿಂದ ಉದ್ಭವಿಸಿರುವ ಕಾರಣ ಆಕೆಯನ್ನ ಬ್ರಹ್ಮದೇವನು ಮಾನಸ ಕನ್ಯೆ ಎಂದು ಕರೆಯುತ್ತಾರೆ. ಬ್ರಹ್ಮದೇವನು ಧ್ಯಾನ ಮಾಡುತ್ತಿರುವ ಸಮಯದಲ್ಲಿ ಆ ಕನ್ಯೆ ಜನಿಸಿರುವ ಕಾರಣ ಆಕೆಗೆ ಸಂಧ್ಯಾ ಎಂದು ನಾಮಕರಣ ಮಾಡುತ್ತಾರೆ. ಯಾವಾಗ ಬ್ರಹ್ಮದೇವನು ಧ್ಯಾನ ಮುಗಿಸಿಕೊಂಡು ಕಣ್ಣು ತೆರೆಯುತ್ತಾರೋ ತನ್ನ ಕಣ್ಣ ಮುಂದೆ ಅಂತ ಸುಂದರವಾದ ಹುಡುಗಿಯನ್ನು ನೋಡಿದ ತಕ್ಷಣ ಒಂದು ಕ್ಷಣ ಬ್ರಹ್ಮದೇವನು ಕೂಡ ಆಕೆಯ ಸೌಂದರ್ಯವನ್ನು ನೋಡಿ ಮೋಹಿತರಾಗುತ್ತಾರೆ. ಆದರೆ ಬ್ರಹ್ಮದೇವನು ಆಕೆಯನ್ನ ಕಾಮ ವಾಂಛೆಯಿಂದ ನೋಡಿದ್ದರಿಂದ ಸಂಧ್ಯಾದೇವಿಯ ತೇಜಸ್ಸು ಕಡಿಮೆಯಾಗುತ್ತದೆ. ಆಗ ಸಂಧ್ಯಾದೇವಿ ತುಂಬಾ ದುಃಖ ಪಡುತ್ತಾ ಆ ಪ್ರದೇಶವನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಬ್ರಹ್ಮದೇವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ವಿಕೃತಗಳಿಗೆ ಜಾಗವಿಲ್ಲ. ಆದ್ರೂ ಕೂಡ ದೈವ ಶಕ್ತಿಯ ಲೀಲೆ ಏನೆಂಬುದನ್ನ ನೋಡು ನಾರದ. ಬ್ರಹ್ಮದೇವನು ದೈವಿಕ ಶಕ್ತಿಯ ಲೀಲೆಯನ್ನ ತಡೆದುಕೊಳ್ಳುತ್ತಾರೋ ಇಲ್ಲವೋ ಎಂದು ಆತನ ಮನಸ್ಸಿನಲ್ಲಿ ವಿಕೃತಿಯನ್ನು ಸೃಷ್ಟಿ ಮಾಡಿದೆನು. ಆದರೆ ಬ್ರಹ್ಮದೇವನು ಕೂಡ ಕಾಮಾಂಧರಾದರು. ಆದರೆ ಈ ಲೀಲೆ ಹಿಂದೆ ಮಾನವನ ಕಲ್ಯಾಣವೇ ಅಡಗಿಕೊಂಡಿದೆ. ಸಂಧ್ಯಾದೇವಿ ಬ್ರಹ್ಮದೇವನು ನನ್ನನ್ನು ಸೃಷ್ಟಿ ಮಾಡಿದ್ದರೂ ಕೂಡ ನನ್ನ ಮೇಲೆ ವಿಕೃತವಾದ ಕಾಮಾಂಧವನ್ನ ಹೊಂದಿದ್ದಾರೆ ಎಂದು ತಿಳಿದುಕೊಂಡ ನಂತರ ಸಂಧ್ಯಾದೇವಿ ತುಂಬಾ ದುಃಖ ಪಡುತ್ತಾರೆ. ಆಗ ಅವರು ಬ್ರಹ್ಮಸ್ಥಾನದಿಂದ ಹೊರಟು ಹೋಗಿ ಒಂದು ಪರ್ವತ ಪ್ರಾಂತ್ಯವನ್ನ ಸೇರಿಕೊಳ್ಳುತ್ತಾರೆ. ಅಲ್ಲಿಂದ ಅವರಿಗೆ ಎಲ್ಲಿಗೆ ಹೋಗಬೇಕೆಂದು ಅರ್ಥವಾಗುವುದಿಲ್ಲ. ಎಲ್ಲಿಯಾದರೂ ಪ್ರಶಾಂತವಾದ ಜಾಗದಲ್ಲಿ ಕುಳಿತುಕೊಂಡು ಧ್ಯಾನವನ್ನ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾರೆ. ಆದ್ರೆ ಅವರು ಜನ್ಮವನ್ನ ತಾಳಿ ಒಂದು ಕ್ಷಣನೂ ಕೂಡ ಆಗದೇ ಇದ್ದರಿಂದ ಆಕೆಗೆ ತಪಸ್ಸನ್ನ ಯಾವ ರೀತಿ ಮಾಡಬೇಕೆಂದು ಕೂಡ ಗೊತ್ತಿಲ್ಲ. ಆಕೆಗೆ ಯಾರ ಹೆಸರಲ್ಲಿ ಧ್ಯಾನ ಮಾಡಬೇಕೆಂದು ಕೂಡ ಗೊತ್ತಿಲ್ಲ. ಆದ್ದರಿಂದ ಯಾರಾದರೂ ಮುನೀಶ್ವರರ ಬಳಿ ಹೋಗಬೇಕೆಂದು ಅಂದುಕೊಂಡು ಭೂಲೋಕದಲ್ಲಿರುವ ವಸಿಷ್ಠ ಮಹರ್ಷಿಯವರ ಆಶ್ರಮದ ಬಳಿಗೆ ಹೋಗುತ್ತಾಳೆ. ಆ ಆಶ್ರಮವು ದಟ್ಟವಾದ ಕಾಡಿನಲ್ಲಿದೆ. ಆ ಅಡವಿಯಲ್ಲಿ ಒಂಟಿಯಾಗಿ ಸಂಚಾರ ಮಾಡುತ್ತಿರುವ ಸಂಧ್ಯಾದೇವಿಯನ್ನು ಕಂಡ ವಸಿಷ್ಠ ಮಹರ್ಷಿ ಮೊದಲಿಗೆ ಆಕೆಯನ್ನ ನೋಡಿ ಆಶ್ಚರ್ಯರಾಗುತ್ತಾರೆ. ಅತ್ಯಂತ ಸುಂದರವಾಗಿರುವ ಈ ಮಹಿಳೆ ನನ್ನ ಆಶ್ರಮದ ಬಳಿ ಏಕೆ ಬಂದಿದ್ದಾಳೆಂದು ಅವರಿಗೆ ಅರ್ಥವಾಗುವುದಿಲ್ಲ. ಅದೇ ವಿಷಯವನ್ನ ಅವರು ಸಂಧ್ಯಾದೇವಿಯ ಬಳಿಗೆ ಹೋಗಿ ಕೇಳುತ್ತಾರೆ. ತಾಯಿ, ನೀನು ಯಾರು? ನನ್ನ ಆಶ್ರಮದ ಬಳಿ ಏನು ಮಾಡುತ್ತಿದ್ದೀಯಾ ಎಂದು ಅವರು ಕೇಳಿದ ತಕ್ಷಣ ಸಂಧ್ಯಾದೇವಿ ಅವರಿಗೆ ನಮಸ್ಕರಿಸುತ್ತಾ ತನ್ನ ಜನ್ಮ ವೃತ್ತಾಂತದ ಬಗ್ಗೆ ಹೇಳುತ್ತಾರೆ. ಅದರ ಜೊತೆ ನನ್ನನ್ನು ಸೃಷ್ಟಿ ಮಾಡಿರುವ ಬ್ರಹ್ಮದೇವನು ನನ್ನ ಮೇಲೆ ವಿಚಿತ್ರವಾದ ಕಾಮವಾಂಛೆಯನ್ನು ಹೊಂದಿದ್ದಾರೆಂದು ಹೇಳುತ್ತಾಳೆ. ಆದ್ದರಿಂದ ತಪಸ್ಸು ಮಾಡುವುದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಆದರೆ ತಪಸ್ಸನ್ನ ಯಾವ ರೀತಿ ಮಾಡಬೇಕೆಂದು ನನಗೆ ಗೊತ್ತಿಲ್ಲ. ಯಾರ ನಾಮಸ್ಮರಣೆಯನ್ನು ಮಾಡಬೇಕೆಂದು ಗೊತ್ತಿಲ್ಲ ಎಂದು ಹೇಳುತ್ತಾಳೆ. ನನಗೆ ಸಲಹೆ ನೀಡಿ ಪುಣ್ಯವನ್ನ ಕಟ್ಟಿಕೊಳ್ಳಿ ಎಂದು ಸಂಧ್ಯಾದೇವಿ ಕೇಳಿದ ತಕ್ಷಣ ಆಗ ವಸಿಷ್ಠ ಮಹರ್ಷಿ ಸಂಧ್ಯಾದೇವಿಗೆ ಯಾವ ರೀತಿ ತಪಸ್ಸನ್ನ ಮಾಡಬೇಕೆಂದು ವಿವರಿಸುತ್ತಾರೆ. ಸೃಷ್ಟಿಗೆ ಮೂಲವಾಗಿರುವ ಶ್ರೀ ಮಹಾವಿಷ್ಣುವಿನ ಹೆಸರಿನಲ್ಲಿ ಧ್ಯಾನ ಮಾಡಿ ಎಂದು ಸಲಹೆ ನೀಡುತ್ತಾರೆ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನ ಜಪಿಸುತ್ತಾ ತಪಸ್ಸನ್ನ ಮಾಡಿ ಎಂದು ವಸಿಷ್ಠ ಮಹರ್ಷಿ ಸಂಧ್ಯಾದೇವಿಗೆ ಸಲಹೆಯನ್ನ ನೀಡುತ್ತಾರೆ. ಎಲ್ಲಿಯವರೆಗೂ ಶ್ರೀ ಮಹಾವಿಷ್ಣುವಿನ ಸಾಕ್ಷಾತ್ಕಾರ ನಡೆಯುವುದಿಲ್ಲವೋ ಅಲ್ಲಿಯವರೆಗೂ ಇದೇ ಮಂತ್ರವನ್ನ ಜಪಿಸುತ್ತಾ ಇರಿ ಎಂದು ವಸಿಷ್ಠ ಮಹರ್ಷಿ ಹೇಳುತ್ತಾರೆ. ಮೌನವಾಗಿದ್ದುಕೊಂಡು ಕೇವಲ ಮಂತ್ರವನ್ನ ಜಪಿಸುತ್ತಾ ಮನಸ್ಸನ್ನ ಶುದ್ಧಿಯಾಗಿಟ್ಟುಕೊಂಡು ಶ್ರೀ ಮಹಾವಿಷ್ಣುವಿನ ನಾಮವನ್ನ ಜಪಿಸಬೇಕೆಂದು ಸಲಹೆ ನೀಡುತ್ತಾರೆ. ನಿನ್ನ ಭಕ್ತಿಗೆ ಮೆಚ್ಚಿ ಶ್ರೀ ಮಹಾವಿಷ್ಣು ಖಂಡಿತವಾಗಿಯೂ ಪ್ರತ್ಯಕ್ಷರಾಗುತ್ತಾರೆ ಎಂದು
ವಸಿಷ್ಠ ಮಹರ್ಷಿ ಹೇಳುತ್ತಾರೆ. ಈ ರೀತಿ ಹೇಳಿದ ನಂತರ ವಸಿಷ್ಠ ಮಹರ್ಷಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೇಗಾದ್ರೂ ಮಾಡಿ ಶ್ರೀ ಮಹಾವಿಷ್ಣುಗೋಸ್ಕರ ತಪಸ್ಸನ್ನ ಮಾಡಬೇಕೆಂದು ಆಕೆ ನಿರ್ಧಾರ ಮಾಡುತ್ತಾಳೆ. ವಸಿಷ್ಠ ಮಹರ್ಷಿ ಹೇಳಿದ ನಿಯಮಗಳನ್ನ ಪಾಲಿಸುತ್ತಾ ಶ್ರೀ ಮಹಾವಿಷ್ಣುಗೋಸ್ಕರ ತಪಸ್ಸನ್ನ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಎಲ್ಲ ನಿಯಮಗಳನ್ನ ಪಾಲಿಸುತ್ತಾ 4 ಯುಗಗಳವರೆಗೂ ಶ್ರೀ ಮಹಾವಿಷ್ಣುಗೋಸ್ಕರ ತಪಸ್ಸನ್ನ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಆಕೆಗೆ ಭಗವಂತನ ಮೇಲಿನ ಶ್ರದ್ಧಾ ಭಕ್ತಿಯನ್ನ ನೋಡಿ ಉಳಿದ ದೇವತೆಗಳು ಕೂಡ ತುಂಬಾ ಆಶ್ಚರ್ಯ ಪಡುತ್ತಾರೆ. ಕೊನೆಗೆ ಶ್ರೀ ಮಹಾವಿಷ್ಣುಗೂ ಕೂಡ ಸಂಧ್ಯಾದೇವಿ ಮಾಡಿದ ತಪಸ್ಸು ತುಂಬಾ ಇಷ್ಟವಾಗುತ್ತದೆ. ತನ್ನ ಮೇಲೆ ಅಖಂಡ ಭಕ್ತಿ ಭಾವವನ್ನ ಹೊಂದಿರುವ ಸಂಧ್ಯಾದೇವಿಗೆ ಕರುಣಿಸುವುದಕ್ಕೆ ಶ್ರೀ ಮಹಾವಿಷ್ಣು ಪ್ರತ್ಯಕ್ಷರಾಗುತ್ತಾರೆ. ಏ ದೇವಿ, ಕಣ್ಣು ತೆರೆಯಿರಿ. ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಕಣ್ಣ ಮುಂದೆ ಪ್ರತ್ಯಕ್ಷನಾಗಿದ್ದೇನೆ. ನಿನಗೆ ಯಾವ ವರ ಬೇಕೆಂದು ಕೇಳಿಕೊ ಎಂದು ಶ್ರೀ ಮಹಾವಿಷ್ಣು ಹೇಳುತ್ತಾರೆ. ತನ್ನ ಕಣ್ಣ ಮುಂದೆ ಭಗವಂತ ಶ್ರೀ ಮಹಾವಿಷ್ಣುವನ್ನು ನೋಡಿದ ತಕ್ಷಣ ಪದ್ಮಾಸನದಿಂದ ಎದ್ದು ನಿಂತುಕೊಳ್ಳುತ್ತಾರೆ. ಅತ್ಯಂತ ಮನೋಹರ ರೂಪವನ್ನು ಹೊಂದಿರುವ ಶ್ರೀ ಮಹಾವಿಷ್ಣುವನ್ನ ಆಕೆ ಕಣ್ಣಿನ ರೆಪ್ಪೆ ಬಡಿಯದ ಹಾಗೆ ನೋಡಿಕೊಂಡು ನಿಂತುಕೊಳ್ಳುತ್ತಾಳೆ. ಸೂರ್ಯನಿಗಿಂತ ಪ್ರಕಾಶಮಾನವಾಗಿರುವ ಶ್ರೀ ಮಹಾವಿಷ್ಣುವಿನ ರೂಪವನ್ನ ನೋಡಿ ಸಂಧ್ಯಾದೇವಿಗೆ ಮಾತು ಬರುವುದಿಲ್ಲ. ಮಹಾವಿಷ್ಣುವನ್ನು ನೋಡಿದ ಸಂಧ್ಯಾದೇವಿಗೆ ಏನು ಕೇಳಬೇಕೆಂದು ಕೂಡ ಅರ್ಥವಾಗದೆ ಅವರ ಕಡೆನೆ ಪ್ರೀತಿಯಿಂದ ನೋಡುತ್ತಾ ನಿಂತುಕೊಳ್ಳುತ್ತಾಳೆ. ಭಕ್ತರ ಮನಸ್ಸಿನಲ್ಲಿರುವ ಮಾತುಗಳು ಭಗವಂತನಿಗೆ ಗೊತ್ತಾಗದೆ ಇರುತ್ತದ. ಅದೇ ರೀತಿ ಶ್ರೀ ಮಹಾವಿಷ್ಣು ಕೂಡ ಸಂಧ್ಯಾದೇವಿಯ ಮನಸ್ಸಿನ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು ತನ್ನ ಶಕ್ತಿಯಿಂದ ಸಂಧ್ಯಾದೇವಿಗೆ ಜ್ಞಾನ ದೃಷ್ಟಿಯನ್ನ ನೀಡುತ್ತಾರೆ. ಆಗ ಸಂಧ್ಯಾದೇವಿ ಅವರ ಜೊತೆ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಸಂಧ್ಯಾದೇವಿ 4 ಯುಗಗಳಿಂದ ತಪಸ್ಸು ಮಾಡಿದ್ದರಿಂದ ಆಕೆಯ ಶರೀರ ತುಂಬಾ ಬಲಹೀನವಾಗಿತ್ತು. ಶ್ರೀ ಮಹಾವಿಷ್ಣುವು ಆಕೆಗೆ ಶಕ್ತಿಯನ್ನ ತುಂಬುತ್ತಾ ತನ್ನಲ್ಲಿರುವ ತೇಜಸ್ಸನ್ನ ಸಂಧ್ಯಾದೇವಿಗೆ ನೀಡುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು ತುಂಬಾ ಪ್ರೀತಿಯಿಂದ ಸಂಧ್ಯಾದೇವಿಯನ್ನ ನೋಡುತ್ತಾ, ನಿನ್ನ ಮನಸ್ಸಿನಲ್ಲಿರುವ ಕೋರಿಕೆ ಏನೆಂದು ತಿಳಿಸಮ್ಮ, ಖಂಡಿತವಾಗಿಯೂ ಅದನ್ನ ಈಡೇರಿಸುವುದಕ್ಕೆ ಬಂದಿದ್ದೇನೆ ಎಂದು ತನ್ನ ಭಕ್ತಿಯ ಭಾವನೆಗಳನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಸ್ವಾಮಿ, ಎಷ್ಟೋ ಕೋಟ್ಯಾಂತರ ವರ್ಷಗಳಿಂದಲೂ ನಿಮಗೋಸ್ಕರ ತಪಸ್ಸನ್ನ ಮಾಡಿ ನಿಮ್ಮನ್ನ ಪ್ರಸನ್ನರಾಗಿಸಿಕೊಂಡಿದ್ದೇನೆ. ನನಗೆ 3 ಕೋರಿಕೆಗಳಿದ್ದಾವೆ. ಅದರಲ್ಲಿ ಮೊದಲನೆಯ ಕೋರಿಕೆ, ಯಾವುದೇ ಜೀವಿಗಾದರೂ ಅದು ಹುಟ್ಟಿದ ತಕ್ಷಣ ಅವುಗಳಿಗೆ ಕಾಮ ಕೋರಿಕೆ ಹುಟ್ಟಬಾರದು. ಇನ್ನು ನನ್ನ ಪತಿವ್ರತ ವ್ರತ ಎಂದಿಗೂ ಕೂಡ ಭಂಗವಾಗದಾಗೆ ನೋಡಿಕೊಳ್ಳಿ. ಇನ್ನು ನನ್ನ ಮನಸ್ಸು ನನ್ನ ಗಂಡನನ್ನ ಬಿಟ್ಟು ಪರಪುರುಷನಿಗೆ ಆಕರ್ಷಿತವಾಗದಂತೆ ವರವನ್ನ ನೀಡಿ. ಇನ್ನು 3ನೇ ವರ, ಯಾವ ಪುರುಷನು ನನ್ನ ಕಡೆ ಕಾಮವಾಂಚೆಯಿಂದ ನೋಡುತ್ತಾನೋ ಆತನು ನಪುಂಸಕನಾಗಿ ಬದಲಾಗುವಂತೆ ವರವನ್ನ ನೀಡಿ ಪ್ರಭು ಎಂದು ಸಂಧ್ಯಾದೇವಿ ಬೇಡಿಕೊಳ್ಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು ಆಕೆಯ ಮಾತುಗಳಿಗೆ ಪ್ರಸನ್ನರಾಗಿ, ಲೋಕ ಕಲ್ಯಾಣಕ್ಕೋಸ್ಕರ ಈ ವರಗಳನ್ನು ಕೇಳುತ್ತಿದ್ದೀಯ ಅಲ್ಲವೇ ದೇವಿ ಎಂದು ನೀನು ಬಯಸಿದ ಪ್ರಕಾರ ಇಂದಿನಿಂದ ಯಾವುದೇ ಜೀವಿ ಜನಿಸಿದಾಗ ಅದು ಯಾವುದೇ ರೀತಿಯ ಕಾಮ ಕೋರಿಕೆಗಳನ್ನ ಹೊಂದಿರುವುದಿಲ್ಲ. ಮನುಷ್ಯನಿಗೆ 4 ಹಂತಗಳಿರುತ್ತವೆ. ಮೊದಲನೆಯದು ಬಾಲ್ಯ, 2ನೇಯದು ಯೌವನ, 3ನೇಯದು ಪ್ರೌಢ್ಯಮಿ, ಇನ್ನು 4ನೇಯದು ವೃದ್ಧಾಪ್ಯ. ಮನುಷ್ಯನು ಯೌವನ ವಯಸ್ಸಿಗೆ ಬಂದಾಗ ಮಾತ್ರವೇ ಆತನಲ್ಲಿ ಕಾಮವಾಂಚೆಗಳು ಹುಟ್ಟುತ್ತವೆ. ನೀನು ಮಾಡಿರುವ ತಪಸ್ಸಿನ ಕಾರಣ ಈ ಸೃಷ್ಟಿಯಲ್ಲಿ ಈ ನಿಯಮಗಳನ್ನ ಇಂದಿನಿಂದ ಪಾಲಿಸಲು ಹೇಳುತ್ತಿದ್ದೇನೆ. ಇನ್ನು ಮುಂದೆ ಈ ಭೂಮಿ ಮೇಲೆ ಹುಟ್ಟಿದ ಯಾವುದೇ ಪ್ರಾಣಿಗಾದರೂ ಹುಟ್ಟಿದ ತಕ್ಷಣ ಕಾಮವಾಂಚೆ ಇರುವುದಿಲ್ಲ. ಎಷ್ಟು ಯುಗಗಳವರೆಗೂ ಜನರು ನಿನ್ನನ್ನು ಸ್ಮರಿಸುತ್ತಲೇ ಇರುತ್ತಾರೆ. ನಿನ್ನ ಗಂಡನಲ್ಲದೆ ಬೇರೆ ಯಾವುದೇ ಪುರುಷನು ನಿನ್ನನ್ನು ಕಾಮವಾಂಚೆಯಿಂದ ನೋಡುತ್ತಾನೋ ಆತನು ಖಂಡಿತವಾಗಿಯೂ ತನ್ನ ಗಂಡಸ್ತನವನ್ನು ಕಳೆದುಕೊಳ್ಳುತ್ತಾನೆ. ನಿನ್ನ ಗಂಡನು ಕೂಡ ತುಂಬಾ ಅದೃಷ್ಟವಂತನು. ಆತನು ತುಂಬಾ ಧಾರ್ಮಿಕ ಭಾವನೆಗಳನ್ನ ಹೊಂದಿರುವಂತನಾಗಿರುತ್ತಾನೆ. ನಿನ್ನ ಜೊತೆ ಆತನು ಅನೇಕ ಯುಗಗಳವರೆಗೂ ಜೀವಿಸುವಂತ ವರವನ್ನು ನಿನಗೆ ನೀಡುತ್ತೇನೆ. ನೀನು ಕೇಳಿದ ವರಗಳನ್ನೆಲ್ಲ ನೀಡುತ್ತಿದ್ದೇನೆ ದೇವಿ. ನೀನು ಹುಟ್ಟಿದ ತಕ್ಷಣ ಬ್ರಹ್ಮದೇವನು ಕಾಮ ವಾಂಚೆಯಿಂದ ನಿನ್ನನ್ನು ನೋಡಿದ್ದರಿಂದ ಅಗ್ನಿಯಲ್ಲಿ ಪ್ರಾಣ ತ್ಯಾಗವನ್ನ ಮಾಡಬೇಕೆಂದು ನೀನು ಅಂದುಕೊಂಡಿದ್ದೆ ಅಲ್ಲವೇ? ನಿನ್ನ ತಪ್ಪು ಇಲ್ಲದಿದ್ದರೂ ಪ್ರಾಣ ತ್ಯಾಗವನ್ನ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೆ. ಇಲ್ಲೇ ಹತ್ತಿರದಲ್ಲಿ ಚಂದ್ರಭಾಗ ಎನ್ನುವ ನದಿ ಇದೆ. ಆ ನದಿಯ ಪಕ್ಕದಲ್ಲೇ ಒಬ್ಬ ಮಹರ್ಷಿ ಯಜ್ಞವನ್ನ ಮಾಡುತ್ತಿದ್ದಾರೆ. ಆತನ ಯಜ್ಞವು ಬರುವ 12 ವರ್ಷಗಳಲ್ಲಿ ಪೂರ್ತಿಯಾಗುತ್ತದೆ. ಆ ಹೋಮಕುಂಡದಲ್ಲಿ ನಿನ್ನ ಶರೀರವನ್ನ ತ್ಯಾಗ ಮಾಡಬಹುದು. ಆದ್ರೆ ಅಲ್ಲಿಗೆ ಹೋಗುವಾಗ ಮುನಿಗಳ ದೃಷ್ಟಿ ನಿನ್ನ ಮೇಲೆ ಬೀಳದ ಹಾಗೆ ವೇಷವನ್ನ ಬದಲಾಯಿಸಿಕೋ. ನನ್ನ ಕೃಪೆಯಿಂದ ನೀನು ಅಗ್ನಿಪುತ್ರಿಯಾಗಿ ಬದಲಾಗಿ ಹೋಗುತ್ತೀಯ. ನೀನು ಯಾರನ್ನ ಗಂಡನಾಗಿ ಪಡೆಯಬೇಕೆಂದು ಬಯಸುತ್ತೀಯೋ ಅವರನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಅಗ್ನಿಯಲ್ಲಿ ನಿನ್ನ ದೇಹವನ್ನ ತ್ಯಾಗ ಮಾಡು ಎಂದು ಹೇಳುತ್ತಾ ಶ್ರೀ ಮಹಾವಿಷ್ಣುವು ಸಂಧ್ಯಾದೇವಿಯ ದೇಹವನ್ನ ಮುಟ್ಟುತ್ತಾರೆ. ಅವರು ಮುಟ್ಟಿದ ತಕ್ಷಣ ಸಂಧ್ಯಾದೇವಿ ಒಂದು ಬೆಣ್ಣೆಯ ಮುದ್ದೆಯಾಗುತ್ತಾರೆ. ನದಿಯ ದಡದ ಮೇಲೆ ಮುನಿಗಳು ಕೇವಲ ಲೋಕ ಕಲ್ಯಾಣಕ್ಕೋಸ್ಕರ ಯಜ್ಞವನ್ನ ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ಯಜ್ಞಕ್ಕೆ ಯಾವುದೇ ರೀತಿಯ ಭಂಗವಾಗದಂತೆ ಶ್ರೀ ಮಹಾವಿಷ್ಣು ಸಂಧ್ಯಾದೇವಿಯನ್ನ ಒಂದು ಬೆಣ್ಣೆಯ ಮುದ್ದೆಯಾಗಿ ಮಾಡುತ್ತಾರೆ. ಏಕೆಂದರೆ ಅಗ್ನಿಯಲ್ಲಿ ಮಾಂಸದ ಮುದ್ದೆ ಬೀಳಬಾರದು. ಪವಿತ್ರವಾದ ಯಜ್ಞ ಕುಂಡದಲ್ಲಿ ಸಂಧ್ಯಾದೇವಿಯ ಮಾಂಸ ಮುದ್ದೆಯಿಂದ ಆ ಯಜ್ಞಕ್ಕೆ ಅಪಚಾರವಾಗಬಾರದು. ಶ್ರೀ ಮಹಾವಿಷ್ಣು ವರವನ್ನ ನೀಡಿ ಅದೃಶ್ಯರಾದ ನಂತರ ಸಂಧ್ಯಾದೇವಿ ಚಂದ್ರಭಾಗ ನದಿಯ ಬಳಿಗೆ ಹೋಗುತ್ತಾರೆ. ಆಕೆ ಮೊದಲಿಗೆ ಭೂಮಿ
ಭೂಮಿ ಮೇಲೆ ಬಂದಾಗ ಮೊದಲಿಗೆ ವಸಿಷ್ಠ ಮಹರ್ಷಿಯನ್ನ ನೋಡಿದ್ದಳು. ಆತನನ್ನೇ ತನ್ನ ಗಂಡನಾಗಿ ಊಹೆ ಮಾಡಿಕೊಂಡು ಆ ಯಜ್ಞಕುಂಡದಲ್ಲಿ ತನ್ನ ದೇಹವನ್ನ ತ್ಯಾಗ ಮಾಡುವುದಕ್ಕೆ ಹೊರಡುತ್ತಾಳೆ. ಅಗ್ನಿದೇವನು ಶ್ರೀ ಮಹಾವಿಷ್ಣುವಿನ ಆಜ್ಞೆಯ ಪ್ರಕಾರ ಸಂಧ್ಯಾದೇವಿಯ ಶರೀರವನ್ನ ಸೂರ್ಯಮಂಡಲಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಸೂರ್ಯ ಭಗವಾನರು ಸಂಧ್ಯಾದೇವಿಯ ದೇಹವನ್ನ 2 ಭಾಗಗಳಾಗಿ ಮಾಡಿ ತನ್ನ ರಥದ ಮೇಲೆ ಸ್ಥಾಪನೆ ಮಾಡಿಕೊಳ್ಳುತ್ತಾರೆ. ಸಂಧ್ಯಾದೇವಿಯ ಶರೀರದ ಮೇಲ್ಭಾಗ ಹಗಲಿನ ಹಾಗೆ ಕೆಳಗಿನ ಭಾಗ ರಾತ್ರಿಯ ವೇಳೆಯಾಗಿ ಬದಲಾಯಿತು. ಆದ್ದರಿಂದಲೇ ನಾವುಗಳು ಸೂರ್ಯೋದಯವನ್ನ ಸಂಧ್ಯಾ ಸಮಯ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ಸಂಧ್ಯಾದೇವಿ ಅಗ್ನಿಯಲ್ಲಿ ಪ್ರವೇಶ ಮಾಡಿ ತನ್ನ ಜೀವನವನ್ನ ಸಮಾಪ್ತಿಗೊಳಿಸಿಕೊಂಡರು. ಶ್ರೀ ಮಹಾವಿಷ್ಣು ನೀಡಿದ ವರದ ಕಾರಣ ಸಂಧ್ಯಾದೇವಿ ಮರು ಜನ್ಮದಲ್ಲಿ ಅರುಂಧತಿಯಾಗಿ ಜನಿಸುತ್ತಾರೆ. ಆಕೆ ವಸಿಷ್ಠ ಮಹರ್ಷಿ ಅವರಿಗೆ ಹೆಂಡತಿಯಾಗುತ್ತಾಳೆ. ಈ ಕಥೆಯನ್ನ ಶ್ರೀ ಮಹಾಶಿವನು ನಾರದ ಮಹರ್ಷಿಗೆ ಹೇಳುತ್ತಾ, ಸಂಧ್ಯಾದೇವಿಯ ಕಾರಣದಿಂದಲೇ ಹುಟ್ಟಿದ ಮಕ್ಕಳಿಗೆ ಕಾಮ ಕೋರಿಕೆಗಳು ಇರುವುದಿಲ್ಲ. ಯಾವಾಗ ಯೌವನದ ಹಂತಕ್ಕೆ ಬರುತ್ತಾರೋ ಆಗ ಅವರಿಗೆ ಕಾಮ ಕೋರಿಕೆಗಳು ಶುರುವಾಗುತ್ತವೆ. ಆದರೆ ನೀವು ಕೂಡ ಈ ಕಥೆಯನ್ನ ಪೂರ್ತಿಯಾಗಿ ಕೇಳಿದ್ದೀರಾ ಅಲ್ಲವೇ? ಹಾಗಿದ್ದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.